ಗೌರಿ ಮನೆಯ ಕೆಲಸದಲ್ಲಿ ಮಗ್ನಲಾಗಿದ್ದಾಳೆ. ಶಂಕರ ಪೇಟೆಯಿಂದ ತರಕಾರಿ ಚೀಲ ಹಿಡಿದು ಬರುತ್ತಾನೆ. ಗೌರಿ, ಇನ್ನೂ ಏನ್ ಮಾಡ್ತಿದ್ಯಾ? ಬೇಗ ಕೆಲಸ ಮುಗಿಸ್ಕೊ. ಆನಂದ್ ಬರೋ ಸಮಯ ಆಯ್ತು. ಅವರು ಬರೋದ್ರೊಳಗೆ ಅಡಿಗೆ ರೆಡಿ ಇರ್ಲಿ. ನನ್ನ ತಮ್ಮನಿಗೆ ಹಸಿವು ತಡ್ಕೊಳಕ್ಕಾಗಲ್ಲ. ಅಯ್ಯೋ ಹೋಗ್ರಿ, ಕೋಳಿ ಕೂಗೋ ಮುಂಚೆ ಎದ್ದು ಕೆಲ್ಸ ಮಾಡ್ತಿದ್ದೀನಿ. ಕೊಟ್ಟಿಗೆ ಕೆಲ್ಸ ಮುಗಿಸಿ ರಂಗೋಲಿ ಹಾಕಿ ಈಗ ಅಡುಗೆಗೆ ತಯಾರಿ ಮಾಡ್ತಿದ್ದೀನಿ. ನಿಮ್ಮ ಪಟ್ಟಣದ ತಮ್ಮ ನಾದಿನಿ ಬರ್ತಾರಲ್ಲ, ಅವರು ನಮ್ಮ ಮನೆ ನೋಡಿ ಏನಂತಾರೋ ಏನೋ. ಮಲ್ಲಾಪುರ ಎಂಬ ಊರಿನಲ್ಲಿ ಶಂಕರ ಮತ್ತು ಆನಂದ್ ಅಣ್ಣ ತಮ್ಮಂದಿರು. ಚಿಕ್ಕಂದಿನಲ್ಲೇ ತಂದೆ ತಾಯಿ ತೀರಿಕೊಂಡಾಗ ಶಂಕರನೇ ತಂದೆಯ ಸ್ಥಾನದಲ್ಲಿ ನಿಂತು ತಮ್ಮನನ್ನು ಓದಿಸಿದ. ತಾನು ಶಾಲೆಯನ್ನು ಅರ್ಧಕ್ಕೆ ಬಿಟ್ಟು ಹೊಲದಲ್ಲಿ ದುಡಿದು ಆನಂದನ್ನು ಸಿಟಿಗೆ ಕಳುಹಿಸಿದ. ಆನಂದ್ ಅಲ್ಲಿ ಓದಿ ದೊಡ್ಡ ಕೆಲಸ ಗಿಟ್ಟಿಸಿಕೊಂಡು ಸ್ನೇಹ ಎಂಬ ಶ್ರೀಮಂತ ಹುಡುಗಿಯನ್ನು ಮದುವೆಯಾಗಿದ್ದ. ಆದರೆ ಆನಂದ್ಗೆ ಅಣ್ಣನ ತ್ಯಾಗದ ಅರಿವಿರಲಿಲ್ಲ. ಅವನಲ್ಲಿ ಅಹಂಕಾರ ತುಂಬಿತ್ತು. ಹಲವು ವರ್ಷಗಳ ನಂತರ ಆಸ್ತಿಯ ವಿಚಾರವಾಗಿ ತಮ್ಮ ಹಳ್ಳಿಗೆ ಬರುತ್ತಿದ್ದ. ಕಾರಿನಿಂದ ಆನಂದ್ ಮತ್ತು ಸ್ನೇಹ ಇಳಿಯುತ್ತಾರೆ. ಸ್ನೇಹ ಮೂಗು ಮುರಿಯುತ್ತಾರೆ. ಓ ಗಾಡ್ ಆನಂದ್, ಇದೇನಾ ನಿಮ್ಮೂರು? ರಸ್ತೆಯೆಲ್ಲ ಕೆಸರು ಧೂಳು. ಗೌರಿಯಕ್ಕ, ಮನೇನ ಕೊಂಚ ಕ್ಲೀನ್ ಆಗಿ ಇಟ್ಕೊಳ್ಳೋಕಾಗಲ್ವಾ? ಫಿನೈಲ್ ವಾಸನೆ ಬರ್ತಾನೆ ಇಲ್ಲ. ಸ್ನೇಹ ಪ್ಲೀಸ್, ಕೇವಲ 2 ದಿನ ಅಡ್ಜಸ್ಟ್ ಮಾಡ್ಕೊ. ಆಮೇಲೆ ನಮ್ಮ ಸಿಟಿ ಲೈಫ್ ಇದ್ದೇ ಇದೆಯಲ್ಲ. ಅಣ್ಣ, ಈ ಬ್ಯಾಗ್ ಹುಷಾರು. ಒಳಗಡೆ ತುಂಬಾ ಬೆಲೆ ಬಾಳುವ ವಸ್ತುಗಳಿವೆ. ನೀಟಾಗಿ ರೂಮ್ನಲ್ಲಿ ಇಡು. ಆಯ್ತು ಕಣಪ್ಪ, ನೀವಿಬ್ರು ಕೈಕಾಲು ತೊಳ್ಕೊಂಡು ಬನ್ನಿ. ಪ್ರಯಾಣ ಮಾಡಿ ಸುಸ್ತಾಗಿರ್ತೀರಾ. ಗೌರಿ ಸ್ಟೀಲ್ ಲೋಟದಲ್ಲಿ ಕಾಫಿ ತರುತ್ತಾಳೆ. ಏನಕ್ಕ ಇದು? ಇಷ್ಟು ದೊಡ್ಡ ಸ್ಟೀಲ್ ಲೋಟದಲ್ಲಿ ಕಾಫಿ ಕೊಡ್ತಿದ್ದೀರಾ? ನಮಗೆ ಕಪ್ ಅಂಡ್ ಸಾಸರ್ನಲ್ಲೇ ಅಭ್ಯಾಸ. ಇದ್ದಲ್ಲಿ ಶುಗರ್ ಇದೆಯಾ? ನಾವು ಡಯಟ್ ಮಾಡೋರು ಸಕ್ಕರೆ ತಿನ್ನಲ್ಲ. ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಸ್ನೇಹ. ಸಕ್ಕರೆ ಅಲ್ಲ, ಇದು ನಮ್ಮ ಮನೆಯ ಹಸುವಿನ ಹಾಲು. ಪ್ಯಾಕೆಟ್ ಹಾಲಿನ ತರ ನೀರು ಮಿಕ್ಸ್ ಇರಲ್ಲ. ಕುಡಿದು ನೋಡಿ. ಏನೋ ಅಕ್ಕ, ನಮಗ ಪ್ಯಾಕೆಟ್ ಹಾಲೇ ಸೇರೋದು. ಹಸುವಿನ ಹಾಲು ನಮಗೆ ಜೀರ್ಣ ಆಗಲ್ಲ. ಅಷ್ಟರಲ್ಲಿ ಪಕ್ಕದ ಮನೆಯ ರಂಗಮ್ಮ ಕುತೂಹಲದಿಂದ ಬರುತ್ತಾಳೆ. ಏನ್ ಗೌರಿ, ನೆಂಟ್ರು ಬಂದಂಗಿದೆ. ಅಬ್ಬಬ್ಬಾ, ಇವ್ರ ಬಟ್ಟೆ ನೋಡು, ಎಂಥ ವಿಚಿತ್ರವಾಗಿದೆ. ಮೈಮೇಲೆ ಬಟ್ಟೆ ಇದೆಯೋ ಇಲ್ವೋ ಅನ್ನೋ ಹಾಗಿದೆ. ಊರ ಜನ ಏನ್ ಅನ್ಕೋತಾರೋ ಏನೋ. ಎಕ್ಸ್ಕ್ಯೂಸ್ ಮೀ, ಇದು ಮಾಡರ್ನ್ ಟ್ರೆಂಡ್. ನಿಮ್ಗೇನ್ ಗೊತ್ತು ಫ್ಯಾಷನ್ ಬಗ್ಗೆ? ಬರೀ ಸೀರೆ ಉಟ್ಕೊಂಡು ಜೀವನ ಕಡಿಯೋರ್ ನೀವು. ಅಣ್ಣ, ನಿನಗೆ ಎಷ್ಟು ಸಾರಿ ಹೇಳಿದ್ದೀನಿ, ಮನೆಗೆ ಯಾರ್ಯಾರನ್ನೋ ಸೇರಿಸ್ಬೇಡ ಅಂತ. ನಮಗೆ ಪ್ರೈವಸಿ ಅನ್ನೋದು ಬೇಕಲ್ವಾ? ಇವರಿಂದ ಮಾತು ಕೇಳಿಸ್ಕೋಬೇಕಾಯ್ತು ನೋಡು. ಸುಮ್ನಿರು ಆನಂದ್, ಅವರು ಹಿರಿಯರು. ಏನೋ ತಿಳುವಳಿಕೆ ಇಲ್ಲದೆ ಹೇಳ್ತಾರೆ. ಅದಕ್ಕೆಲ್ಲ ಕೋಪ ಮಾಡ್ಕೋಬಾರ್ದು. ತಪ್ಪಾಯ್ತು ಬಿಡಪ್ಪ, ನಿಮ್ ಸಹವಾಸವೇ ಬೇಡ. ರಂಗಮ್ಮ ಕೋಪದಿಂದ ಹೋಗುತ್ತಾಳೆ. ಸ್ನೇಹ, ಹಿರಿಯರಿಗೆ ಹಾಗೆಲ್ಲ ಮಾತಾಡ್ಬಾರ್ದು. ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಗೌರಿ ಮತ್ತು ಶಂಕರ ನೆಲದ ಮೇಲೆ ಚಾಪೆ ಹಾಕಿ ಬಾಳೆ ಎಲೆ ಹರಡುತ್ತಾರೆ. ವಾಟ್? ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ಬೇಕಾ? ನಮ್ಮನೆಯಲ್ಲಿ ಲಕ್ಷಾಂತರ ರೂಪಾಯಿ ಡೈನಿಂಗ್ ಟೇಬಲ್ ಇದೆ. ನನಗೆ ಕೆಳಗೆ ಕೂತು ಅಭ್ಯಾಸ ಇಲ್ಲ. ನೆಲದ ಮೇಲೆ ಕೂತು ಊಟ ಮಾಡಿದ್ರೆ ಜೀರ್ಣಶಕ್ತಿ ಹೆಚ್ಚುತ್ತೆ ಅಂತಾರೆ ಅಮ್ಮ. ಒಂದ್ಸಲ ಕೂತು ನೋಡಿ. ನೋವೇ, ಈ ನೆಲದ ಧೂಳ್ನಲ್ಲಿ ಕೂತ್ರೆ ಇನ್ಫೆಕ್ಷನ್ ಆಗುತ್ತೆ. ಆನಂದ್, ನನಗಿಲ್ಲಿರೋಕ್ ಆಗ್ತಿಲ್ಲ. ಸ್ವಲ್ಪ ತಡ್ಕೋ ಸ್ನೇಹ, ಇವರಿಗೆ ಸಿಟಿ ಸ್ಟೈಲ್ ಅರ್ಥ ಆಗಲ್ಲ. ಊಟವಾದ ಮೇಲೆ ಊರಿನ ಗೌಡರು ಮನೆಗೆ ಬರುತ್ತಾರೆ. ಶಂಕರ, ತಮ್ಮ ಬಂದವನೇ ಅಲ್ವಾ? ನೋಡಪ್ಪ ಆನಂದ್, ಎಷ್ಟು ದೊಡ್ಡವನಾಗಿದ್ಯಾ. ಚಿಕ್ಕವನಿದ್ದಾಗ ನೋಡಿದ್ದು. ನೀವು ಇವ್ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಪ್ಲೀಸ್, ನನಗೆ ಡಿಸ್ಟರ್ಬ್ ಮಾಡಬೇಡಿ. ಆನಂದ್, ಅವರು ಊರಿನ ಗೌಡ್ರು. ಮರ್ಯಾದೆ ಕೊಟ್ಟು ಮಾತಾಡು. ಸಾಕು ಬಿಡು ಅಣ್ಣ, ನಮಗೆ ನಿದ್ರೆ ಬರ್ತಿದೆ. ರೂಮ್ ಎಲ್ಲಿದೆ? ಇಬ್ಬರೂ ಅಹಂಕಾರದಿಂದ ಎದ್ದು ಹೋಗುತ್ತಾರೆ. ಗೌರಿ ಬಾವಿಯಿಂದ ನೀರು ಸೇದುತ್ತಿರುತ್ತಾಳೆ. ಸ್ನೇಹ ಅಲ್ಲಿಗೆ ಬರುತ್ತಾಳೆ. ಅಕ್ಕ, ಇಷ್ಟು ಕಷ್ಟಪಟ್ಟು ಹಗ್ಗದಲ್ಲಿ ನೀರ್ ಎಳಿತೀರಾ? ಒಂದು ಮೋಟಾರ್ ಹಾಕ್ಸೋ ಯೋಗ್ಯತೆ ಇಲ್ವಾ ನಿಮ್ಗೆ? ಹಳೇ ಕಾಲದವ್ರ ತರ ಇದ್ದೀರಾ. ಸ್ನೇಹ, ನಾವು ನೀರು ಸೇದೋದ್ರಿಂದ ನಮ್ಗೆ ವ್ಯಾಯಾಮ ಆಗುತ್ತೆ. ನೀವು ಸಿಟಿಯಲ್ಲಿ ಜಿಮ್ಗೆ ಹೋಗಿ ಸಾವಿರಾರು ರೂಪಾಯಿ ಕೊಡ್ತೀರಾ. ನಮ್ಗೆ ಕೆಲ್ಸವೇ ಜಿಮ್. ನಿಮ್ಮಿ ಹಳ್ಳಿ ಫಿಲಾಸಫಿ ಕೇಳಿದ್ರೆ ನಗು ಬರುತ್ತೆ. ನೀವೇ ಒಂದಿನ ಹೇಳ್ತೀರಾ ಸಿಟಿ ಲೈಫ್ ಬೆಸ್ಟ್ ಅಂತ. ಶಂಕರ ಮಗನ ಶಾಲಾ ಫೀಸ್ ಬಗ್ಗೆ ಚಿಂತಿತನಾಗಿರುತ್ತಾನೆ. ಮಗನ ಫೀಸ್ ಕಟ್ಟೋಕೆ ಹಣ ಹೊಂದಿಸ್ಬೇಕು. ಅಣ್ಣ, ಅಷ್ಟೊಂದು ಸಣ್ಣ ಮೊತ್ತಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ? ಅದು ನನ್ನ ಅರ್ಧ ದಿನದ ಸಂಬಳ. ನೀನು ಈ ಮಣ್ಣಲ್ಲಿ ಎಷ್ಟು ದುಡಿದರೂ ಶ್ರೀಮಂತನಾಗಲ್ಲ. ನನ್ನ ಹಾಗೆ ಸಿಟಿಗೆ ಬಾ. ಆನಂದ್, ಶ್ರೀಮಂತಿಕೆ ಅಂದ್ರೆ ಬರೀ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ ಕಣೋ. ನೆಮ್ಮದಿ ಮುಖ್ಯ. ಅದು ಈ ಮಣ್ಣಿನಲ್ಲಿದೆ. ಓಹ್, ಸಾಕು ನಿಲ್ಸು. ಮಣ್ಣು ಹೊಲ ಅಂತ ಇಲ್ಲೇ ಕೋಳಿರಿ ನೀವು. ಆಗ ಗೌರಿ ಕೋಪಗೊಂಡು ಮಾತಾಡುತ್ತಾಳೆ. ನೋಡು ಆನಂದ್, ನೀವು ಪೇಟೆಯಿಂದ ಬಂದಿದ್ದೀರಾ ಅಂತ ಸುಮ್ನಿದ್ದೀವಿ. ಆದ್ರೆ ನಮ್ಮ ಬದುಕನ್ನ ಹೀಯಾಳಿಸೋ ಹಕ್ಕು ನಿಮ್ಗಿಲ್ಲ.
ನೀವು ತಿನ್ನೋ ಪಿಜ್ಜಾ ಬರ್ಗರ್ ಕೂಡ ಈ ಮಣ್ಣಿನ ಬೆಳೆಯಿಂದಲೇ ಬರೋದು, ಮರಿಬೇಡಿ. ಆನಂದ್, ಇವ್ರು ನಮಗೆದುರು ಉತ್ತರ ಕೊಡ್ತಿದ್ದಾರೆ. ಬಾ ಹೋಗೋಣ ಇಲ್ಲಿಂದ. ಬೇಡಪ್ಪ, ಸಂಜೆ ಆಗಿದೆ. ಇವತ್ತು ಇಲ್ಲೇ ಇದ್ದು ನಾಳೆ ಹೋಗಿ. ಅವಳ ಮಾತಿಗೆ ಬೇಜಾರು ಮಾಡ್ಕೋಬೇಡಿ. ಆನಂದ್ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಅಣ್ಣ, ಈ ಹೊಲ ಮಾರಿಬಿಡು. ನನಗೆ ಬರೋ ದುಡ್ಡಲ್ಲಿ ನಾನು ಬಿಸ್ನೆಸ್ ಮಾಡ್ತೀನಿ. ನಿನಗೂ ಪಾಲು ಕೊಡ್ತೀನಿ. ಯಾಕೆ ಬಿಸಿಲಲ್ಲಿ ಕಪ್ಪಾಗ್ತೀಯಾ? ನನಗೆ ನನ್ನ ಭೂಮಿ ತಾಯಿ ಇದ್ದ ಹಾಗೆ. ಅದನ್ನ ಮಾರೋ ಮಾತಿಲ್ಲ. ಅಬ್ಬಾ, ಈ ಸೊಳ್ಳೆಗಳ ಕಾಟ ತಡ್ಕೊಳೋಕ್ ಆಗ್ತಿಲ್ಲ. ಎಸಿ ಇಲ್ದೆ ನಿದ್ದೆ ಬರಲ್ಲ ನಮಗೆ. ಎಲ್ಲರೂ ಮಲಗಿದ್ದಾರೆ. ಆನಂದ್ ಒದ್ದಾಡುತ್ತಾನೆ. ಅಮ್ಮ, ಹೊಟ್ಟೆ ನೋವು, ಪ್ರಾಣ ಹೋಗ್ತಿದೆ. ಸ್ನೇಹ ಹೇಳಿ. ಆನಂದ್, ಏನಾಯ್ತು? ಅಯ್ಯೋ ಅಣ್ಣ, ಅಕ್ಕ, ಬೇಗ ಬನ್ನಿ. ಶಂಕರ ಮತ್ತು ಗೌರಿ ಓಡಿ ಬರುತ್ತಾರೆ. ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿ. ಓಲಾ, ಊಬರ್ ಏನಾದ್ರೂ ಬುಕ್ ಮಾಡಿ. ಇದು ಹಳ್ಳಿ ತಾಯಿ, ಇಲ್ಲಿ ರಾತ್ರಿ ಗಾಡಿ ಸಿಗಲ್ಲ. ಗೌರಿ, ಆ ಕಷಾಯ ತಗೊಂಡ್ಬಾ. ಬೇಡ, ಆ ನಾಟಿ ಔಷಧಿ ತಗೊಂಡು ಅವನಿಗೇನಾದ್ರೂ ರಿಯಾಕ್ಷನ್ ಆದ್ರೆ ದೊಡ್ಡ ಹಾಸ್ಪಿಟಲ್ ಬೇಕು. ಆನಂದ್ ಚೇತರಿಸಿಕೊಂಡಿದ್ದಾನೆ. ಶಂಕರ ಪಕ್ಕದಲ್ಲೇ ಕುಳಿತಿದ್ದಾನೆ. ಅಣ್ಣ, ರಾತ್ರಿ ನನ್ನ ಹತ್ರ ಕ್ರೆಡಿಟ್ ಕಾರ್ಡ್ ಇತ್ತು, ಚೆಕ್ ಬುಕ್ ಇತ್ತು. ಆದ್ರೆ ನೋವು ಬಂದಾಗ ಅದು ಯಾವುದು ನನ್ನ ಪ್ರಾಣ ಉಳಿಸ್ಲಿಲ್ಲ. ನೀನು ನಿನ್ನ ಹೆಗಲ ಮೇಲೆ ಹೊತ್ತು ನನ್ನ ಕಾಪಾಡಿದೆ. ರಕ್ತ ಸಂಬಂಧ ಯಾವತ್ತಿದ್ರೂ ರಕ್ತ ಸಂಬಂಧನೇ ಕಣಪ್ಪ. ಕಷ್ಟ ಬಂದಾಗ ದುಡ್ಡು ಮಾತಾಡಲ್ಲ, ಪ್ರೀತಿ ಮಾತಾಡುತ್ತೆ. ಗೌರಿ ಅಕ್ಕ, ಕ್ಷಮಿಸಿಬಿಡಿ. ನಾವು ಶ್ರೀಮಂತರು ಅಂತ ಮೆರೆತಿದ್ವಿ, ಆದ್ರೆ ಗುಣದಲ್ಲಿ ನೀವೇ ನಮಗಿಂತ ದೊಡ್ಡ ಶ್ರೀಮಂತರು. ಅಣ್ಣ, ಈ ಆಸ್ತಿ ಮಾರೋದು ಬೇಡ. ಬದಲಾಗಿ ಊರಿನ ಜನರಿಗೆ ಸಹಾಯವಾಗುವ ಹಾಗೆ ನಾನೇ ಸ್ವಂತ ಖರ್ಚಿನಲ್ಲಿ ಇಲ್ಲೊಂದು ಆಸ್ಪತ್ರೆ ಕಟ್ಟಿಸ್ತೀನಿ. ಈ ಮಣ್ಣಿನ ಋಣ ತೀರ್ಸೋಕೆ ನನಗೊಂದು ಅವಕಾಶ ಕೊಡು. ಇದೇ ಕಣೋ ನನಗೆ ಬೇಕಾಗಿದ್ದು. ಈಗ ನೀನು ನಿಜವಾದ ಅಣ್ಣನ ತಮ್ಮನಾದೆ.